ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವಂಥ ನಮ್ಮ ಆದಿಬಣಜಿಗ ಸಮಾಜ ಯಾವುದೇ ಒಂದು ಗೆಜೆಟ್ಗೆ ಸೇರ್ಪಡೆ ಆಗಿಲ್ಲ. ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಯಾವ ಜಾತಿ ಮೆನ್ಷನ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕೇವಲ ಬಣಜಿಗ ಅಂತ ಬರ್ತಾ ಇದೆ. ಆದಿಬಣಜಿಗ ಅನ್ನುವಂಥ ಶಬ್ದ ಯಾವುದೇ ಗೆಜೆಟ್ನಲ್ಲಿಲ್ಲ. ಹೀಗಾಗಿ ನಾವು ಗೆಜೆಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ಒಂದು ದೊಡ್ಡ ಬೇಡಿಕೆ. ಜೊತೆಗೆ ನಮ್ಮ ಸಮಾಜ ಒಂದು ಸಂಘಟಿತರಾಗಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಲಿಷ್ಠ ಆಗಲಿಕ್ಕೆ ಯಾವ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ಒಂದು 4-6 ಜನ ಸೇರಿ 10 ಜನರನ್ನು ಒಗ್ಗೂಡಿಸಿ ಸಮಾಜ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥ ಮೂಲ ಉದ್ದೇಶ. ನಮ್ಮ ಉದ್ದೇಶ ಇವತ್ತಿನ ಪತ್ರಿಕಾ ಮಾಧ್ಯಮದ ಇವತ್ತು ತಮಗೆ ಹೇಳಬೇಕು ಅಂತ ಕೇಳಿದ್ರೆ ಇವತ್ತಿನ ಉದ್ದೇಶ ಮತ್ತು ಇಷ್ಟೇ. ಸರ್, ಯಾಕೆ ಇಲ್ಲಿ ತನಕ ಸೇರ್ಪಡೆ ಮಾಡಿಲ್ಲ ಸರ್? ತಾವು ಇಷ್ಟು ಜನಸಂಖ್ಯೆಯಲ್ಲಿ ಇದ್ದರೂ ಸಹ ಹೌದು, ಯಾಕೆ ತಮ್ಮಲ್ಲಿ ನಿರ್ಲಕ್ಷ್ಯ ಮಾಡಿ? ನಮ್ಮಲ್ಲಿ ಸಂಘಟನೆಯ ಕೊರತೆ, ಹೀಗಾಗಿ ಸೇರಿದ್ದಿಲ್ಲ. ಈಗ ಎಲ್ಲ ಸಮಾಜಗಳು ಎಚ್ಚೆತ್ತುಕೊಳ್ಳುವ ಸಂದರ್ಭದಲ್ಲಿ ನಾವು ಯಾಕೆ ಮೂಲೆ ಗುಂಪು ಆಗಬೇಕು, ನಾವು ಮುಖ್ಯವಾಹಿನಿಗೆ ಬರೋಣ ಅನ್ನುವಂಥ ಪ್ರಜ್ಞೆ ಇದು ಸಾರ್ವತ್ರಿಕವಾಗಿ ಇಂದು ನಾವು ಸೇರ್ತಾ ಇದ್ದೀವಿ. ಸಮಾಜ ಸಂಘಟಿತರಾಗಿ ಸರ್ಕಾರದ ಜೊತೆಗೆ ಒಡನಾಡಿ ನಮ್ಮ ಒಂದು ಸಮಾಜ ಫಸ್ಟ್ ಗೆಜೆಟ್ನಲ್ಲಿ ತೊಗೋಬೇಕು ಆದಿಬಣಜಿಗ ಅಂತ ತೊಗೊಂಡು ಥರ್ಡ್ ಬಿನೋ ಅಥವಾ ಥರ್ಡ್ ಏನೋ ಒಂದು ಯಾವುದೋ ತಮ್ಮ ಚೌಕಟ್ಟಿನಲ್ಲಿ ಸರ್ಕಾರ ಒಂದು ಕೂಡಿಸ್ತದೆ, ಅದಕ್ಕೆ ನಾವು ಸಿದ್ಧರಿದ್ದೀವಿ. ಮೊದಲು ಗೆಜೆಟ್ದಾಗ ಇಲ್ಲ ಅಂದಾಗ ನಾವು ಯಾವುದು ಕೇಳೋದು ನಮ್ಗೆ ಕೇಳೋಕ್ಕೆ ಇದು ಇಲ್ಲ, ದಾರಿ ಇಲ್ಲ. ಹೀಗಾಗಿ ಸರ್ಕಾರದ ಸೌಲಭ್ಯಗಳು ಪಡಿಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇದು. ವಿಶ್ವನಾಥ್ ಶಿವಪ್ಪ ರೇವೂರ್ ಅಂತೇಳಿ. ಈಗ ನಾಳೆ ಅಫ್ಜಲ್ಪುರದಲ್ಲಿ ಸಮಾವೇಶ ಮಾಡಲು ಕಾರಣ ಏನಂತಂದ್ರೆ, ಸುಮಾರು 20 ವರ್ಷಗಳ ತನಕ ನಮ್ಮ ಹಿರಿಯರು ಈ ನಮ್ಮ ಸಮಾಜ ಗೆಜೆಟ್ದಾಗ ಸೇರಿಸಿರಿ ಅಂತೇಳಿ ಒತ್ತಾಯ ಮಾಡ್ಕೊತೇ ಬಂದೆವು ಸರ್ಕಾರದ ಮೇಲೆ. ಆಗ ಸರ್ಕಾರ ಕೆಲವೊಂದು ಏನು ಮಾಡಿದ್ರು, ಇಲ್ಲ ಇವೆಲ್ಲ ಲಿಂಗಾಯತರದಾಗ ಎಲ್ಲ ಸವಕಾಶ ಭಾಳ ಅವ, ಬೇಡ್ರಿ ಒಂದೆಲ್ಲ ಕಲ್ತು ಕಿಸಿದ್ರೆ ಒಂದೇ ಇದು ಮಾಡಂತ ಸರ್ಕಾರ 1-2 ಸಲ ನಮಗೆ ಸಂದೇಶ ಹೇಳಿ ಕಳಿಸಿದ್ರು. ಆದರೆ ಇತ್ತೀಚಲಾಗಿ ಈಗ ನಮ್ಮ ಸಮಾಜವನ್ನು ಒಡೆದು ಪಂಚಮಸಾಲಿಯವರಿಗೆ ಮತ್ತು ಬಡಜಿಗ ಅಂತೇಳ ಆ ಸಮಾಜದವರಿಗೆ ಕೆಟಗರಿ 2ದಾಗ ಹಾಕಿ ಗೆಜೆಟ್ದಾಗ ಹಾಕಿದ್ದಾರೆ. ಅದಕ್ಕಾಗಿ ತಪ್ಪ ಆ ಥರ ಮಾಡಬೇಡ್ರಿ. ಏನು ಅದಕ್ಕೆ ಅವ್ರಿಗೆ ಯಾವಾಗ ಹಾಕಿರ್ತಂದ್ಮೇಲೆ ನಮಗೂ ಹಾಕ್ರಿ, ನಮಗೆ ಯಾಕೆ ಮಾಡ್ತೀವಿ. ವೀರಶೈವ ಒಂದೇ ಐತೆ ಒಪ್ಕೊಂಡಿದ್ದೇವೆ ನಾವು. ಶಾಮನೂರು ಶಿವಚಕ್ರಪ್ಪರಿಗೆ ವೀರಶೈವ ಸಮಾಜದ ಕರ್ನಾಟಕ ಸ್ಟೇಟದ ಅಧ್ಯಕ್ಷ ಮಾಡಿದೆವು. ಆ ಅಧ್ಯಕ್ಷ ಮಾಡಿದಾಗ ಎಲ್ಲ ಕಾಸ್ಟ್ ಬಂದು, ಅದಕ್ಕೆ ವೀರಶೈವ ಅಂತಂದ್ರೆ ಎಲ್ಲ ಕಾಸ್ಟ್ ಬಂದು, ಬಣಜಿಗರು ಬಂದು, ಆದಿ ಬಣಜಿಗರು ಬಂದು, ಎಲ್ಲರೂ ಬಂದರು. ಆದರೆ ಈಗ ಪಂಚಮಸಾಲಿ ಅಂತ ಒಂದೇ ಕಾಸ್ಟಿಗೆ ಏನದ ಇವರ ಒಂದು ಪಂಚಮಸಾಲಿ ಮತ್ತು ಬಣಜಿಗೆ ಅಂತೇಳಿ ಇವೆರಡೇ ಕಾಸ್ಟಿಗೆ ಏನದ ಕೆಟಗರಿ 2A ಸೇರಿಸಿದ್ದಾರೆ. ಅದಕ್ಕೆ ಅದು ಸೇರಿಸಬಾರ್ದು, ಏನೋ ಇದು ಗೆಜೆಟ್ದಾಗ ಸೇರಿಸಿದ್ದಾರೆ, ಅದು ತಪ್ಪದ. ಎಲ್ಲ ಲಿಂಗಾಯತರಿಗೆ ಸೇರಿಸಿದ್ರೆ ನಾವೇನದ ನಮ್ಮ ಕಾಸ್ಟ್ ಆದಿ ಸಮಾಜನ 40-45 ಸಾವಿರ ವೋಟರ್ಸ್ ಇದ್ದೇವೆ ಇಲ್ಲಿ ಕರ್ನಾಟಕ ಸ್ಟೇಟದಲ್ಲಿ. ಜನಸಂಖ್ಯೆ ಅಂದರೆ ಸುಮಾರು 60 ಲಕ್ಷ ಜನಸಂಖ್ಯೆ ಇದ್ದೆವು. ಅದಕ್ಕೇನದ ನಮಗೆ ಈಗ ಅದರಿಂದ ನಮ್ಮ ಮಕ್ಕಳಿಗೆ ನಮಗೆ ಯಾವ ಇದು ಸಿಗಲ್ಲ, ಕೆಟಗರಿ ಯಾವ ಸಿಗಂಗಿಲ್ಲ. ಒಟ್ಟು ನಾವು ಅಲ್ಲಿ ಯಾವುದೇ ಸರ್ಟಿಫಿಕೇಟ್ ಬರೀಬೇಕಂದ್ರೆ ಯಾವ ಕೆಟಗರಿದು ಬರೀಬೇಕು. ನಮ್ಮ ಮಕ್ಕಳಿಗೆ ಭಾಳ ತ್ರಾಸ ಆಗ್ಲತ್ತದ, ನಮಗೂ ತ್ರಾಸ ಆಗುತ್ತೆ. ಏನೇ ಕ್ಲೇಮ್ ಮಾಡಬೇಕಾಯ್ತು ಸರ್ಕಾರ ಮೇಲೆ ಅಂತ ನಾವು ಯಾವ ಕೆಟಗರಿದಾಗಿದ್ದೆವು ಅಲ್ಲಿ ಕೇಳಕತ್ತಾರೆ, ನಿಮ್ಮ ಕೆಟಗರಿ ಯಾವುದಾಗ ಕೇಳಕತ್ತಾರೆ. ಆ ಕೆಟಗರಿದಾಗ ನಮ್ಮ ಹೆಸರಿಲ್ಲ ನಮ್ಮ ಸಮಾಜದ್ದು. ಅದಕ್ಕೆ ಆ ಸಮಾಜ ಸೇರಿಸಿದಂತೆ ಒತ್ತಾಯ ಮಾಡ್ತಾ ಇದ್ದೆವು. ಅದಕ್ಕೆ ಈಗೇನದ ಎಲ್ಲ ಇಡೀ ಕರ್ನಾಟಕ ಸ್ಟೇಟದಲ್ಲಿ ಎಲ್ಲ ಜಿಲ್ಲೆಗಳು ತಿರುಗಾಡಿ ಈಗ ನಾವು ಸ್ಟಾರ್ಟ್ ಮಾಡಮಿ, ಇದು ಸಮಾವೇಶ ಹೋರಾಟ ಸ್ಟಾರ್ಟ್ ಮಾಡಮಿ ಎಲ್ಲಿಂದ ತೆಗೆಸಿದ್ರೆ ಅಫ್ಜಲ್ಪುರದಿಂದ ಈಗ ಇವು ಹೆಂಗಿರ್ತಾವಲ್ಲ ಹಂಗೆ ಅಲ್ಲಿಂದ ಸ್ಟಾರ್ಟ್ ಮಾಡಮಿ. ಅಫ್ಜಲ್ಪುರ ಸ್ಟಾರ್ಟ್ ಆಯಿತು ಅದಕ್ಕಿಂತ ಫಸ್ಟ್ ಸಿಡಿ ಹೇಳ್ದೇವು ಅಂದ್ರೆ ಎಲ್ಲ ಸಿಡಿಯರಿಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಕಿಸ್ತಾರೆ ಏನೋ ಏನೋ ಅಫ್ಜಲ್ಪುರದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದೇನದ ಒಂದು ವೇಳೆ ನಮಗೆ ಇಮಿಡಿಯೇಟಾಗಿ ಗೆಜೆಟ್ನೇ ಸೇರಿಸಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ಲೆವೆಲ್ದಲ್ಲಿ ಸುಮಾರು 15 ಜಿಲ್ಲೆಯಲ್ಲಿ ನಮ್ಮ ಜನರಿದ್ದಾರೆ. 15 ಜಿಲ್ಲೆಗಳಲ್ಲಿ ನಾವು ಹೋರಾಟದ ಒಂದು ರೂಪರೇಷೆಗಳು ಹಾಕಿಕೊಡ್ತೇವೆ. ತಮ್ಮ ಹೆಸರು ಸರ್? ಜಗನ್ನಾಥ್ ಶೇಖ್ ಜಯಂತಿ ಅಂತೇಳಿ.